ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಬೀದರ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಕ್ರೈಸ್ತ ಸಮುದಾಯದವರು ಕ್ರಿಸ್ಮಸ್ ಹಾಗೂ ಗುಡ್ ಫ್ರೈಡೆ ಎರಡೂ ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಕ್ರಿಸ್ಮಸ್ ಇದೊಂದು ಸಹಬಾಳ್ವೆ, ಶಾಂತಿ, ಸಮಾಧಾನ, ಪ್ರೀತಿ, ಸೌಹಾರ್ದತೆ ಸಾರುವ ಹಬ್ಬವಾಗಿದೆ. ಕ್ರಿಸ್ಮಸ್ ಹಬ್ಬಕ್ಕಂತೂ ಎಂತಹದ್ದೇ ಕೆಲಸ ಕಾರ್ಯ ಒತ್ತಡವಿದ್ರೂ ಕೂಡ ಕ್ರೈಸ್ತ ಸಮುದಾಯದವರು ಹುಟ್ಟೂರು ಬಿಟ್ಟು ಬೇರೆ ಎಲ್ಲೇ ಇದ್ರೂ ಕೂಡ ಕ್ರಿಸ್ಮಸ್ ಅಂದಾಕ್ಷಣ ಬಿಡುವು ಮಾಡಿಕೊಂಡು ಕುಟುಂಬಸ್ಥರು ಹಬ್ಬದಾಚರಣೆ ಮಾಡುವ ಸಂಭ್ರಮ ಹೇಳತೀರದಾಗಿದೆ. ವಿಶೇಷ ದಿವಸದಂದು ಹೊಸ ಉಡುಗೆ ತೊಟ್ಟು ಚಂದವಾಗಿ ಅಲಂಕಾರ ಮಾಡಿಕೊಂಡು ಕುಟುಂಬ ಸಮೇತ 2:30-3 ಗಂಟೆ ನಡೆಯುವ ವಿಶೇಷ ಪ್ರಾರ್ಥನಾ ಕೂಟದಲ್ಲಿ ಕುಟುಂಬ ಸಮೇತ ಭಾಗಿಯಾಗಿ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಕ್ರೈಸ್ತ ಸಮುದಾಯದವರು ಪರಸ್ಪರ ಆಲಿಂಗಿಸಿ ಕ್ರಿಸ್ಮಸ್ ಹಬ್ಬದ ಶುಭ ಕೋರುತ್ತಾರೆ. ಇನ್ನೂ ವಿಶೇಷವೆಂದರೆ ಬರೀ ಕ್ರೈಸ್ತರಷ್ಟೇ ಇಲ್ಲದೆ ಬೇರೆ ಬೇರೆ ಜನಾಂಗದವರು ಕೂಡ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುತ್ತಾರೆ. ಬೀದರ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಬಹುದೊಡ್ಡ ಸಭೆಯಾಗಿದೆ. ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕ್ರೈಸ್ತನ ಜನನದ ಶುಭ ಸಂದೇಶವನ್ನ, ಕ್ರೈಸ್ತನ ಸುವಾರ್ತೆಗಳನ್ನು ಸಾರಿದರು. ಲೋಕ ಕಲ್ಯಾಣಕ್ಕಾಗಿ, ಉತ್ತಮ ಮಳೆ ಬೆಳೆಗಾಗಿ, ಎಲ್ಲರ ಶಾಂತಿ, ಸಮಾಧಾನ, ಸಮೃದ್ಧಿ, ಆರೋಗ್ಯಕ್ಕಾಗಿ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಪ್ರಾರ್ಥನೆ ಮಾಡಿದರು. ಇವತ್ತಿನ ಜೀವಿತಕ್ಕಾಗಿ, ತಾವಿರುವ ಸ್ಥಾನಮಾನಕ್ಕಾಗಿ ಎಲ್ಲರೂ ಸಾಮೂಹಿಕವಾಗಿ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸಿದರು. ಬಳಿಕ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಹಾಗೂ ಅಮ್ಮನವರು ಕೇಕ್ ಕತ್ತರಿಸಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು. ಚರ್ಚ್ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ಕುಳಿತುಕೊಳ್ಳಲು ಎಲ್ಲರಿಗೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜೊತೆಗೆ ಚರ್ಚ್ನ ಮುಂಭಾಗ, ಎಡ ಹಾಗೂ ಬಲ ಭಾಗದಲ್ಲಿ ಟೆಂಟ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಜೊತೆಗೆ ಇನ್ನೂ ವಿಶೇಷ ಎಂಬಂತೆ ಅಲ್ಲಲ್ಲಿ ಚರ್ಚ್ ಆವರಣದಲ್ಲಿ ಫೋಟೋ ಕ್ಲಿಕ್ಕಿಸಲೆಂದೇ ವಿಶೇಷ ಫೋಟೋ ಗ್ಯಾಲರಿ ಡೆಕೋರೇಷನ್ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದು ಎಲ್ಲರೂ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟದಲ್ಲಿ ರೆವರೆಂಡ್ ಪಾಸ್ಟರ್ ಸೈಮನ್ ಮಾರ್ಕ್, ರೆವರೆಂಡ್ ಪಾಸ್ಟರ್ ಎಸ್.ಎಲ್. ತುಕಾರಾಮ್, ರೆವರೆಂಡ್ ಇಮ್ಯಾನುವೆಲ್ ಪ್ರದೀಪ್ ಕುಮಾರ್, ರೆವರೆಂಡ್ ಮಾರ್ಟಿನ್ ಅಭಿಷೇಕ್, ರೆವರೆಂಡ್ ಜಾನ್ ರುಫೂಸ್, ಬಿ.ಕೆ. ಸುಂದರರಾಜ್, ಜಯಪ್ರಕಾಶ್, ಎಸ್. ಮೈಕಲ್, ಜೋಸೆಫ್ ಅವರು ಭಾಗಿಯಾಗಿದ್ದರು. ಜೊತೆಗೆ ಸಚಿವ ಹಾಗೂ ಶಾಸಕರಾದ ರಹೀಂ ಖಾನ್, ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರೆ, ನಗರಸಭೆ ಅಧ್ಯಕ್ಷರಾದ ಎಂ.ಡಿ. ಗೌಸ್, ಅನಿಲ್ ನಿಡೋದ ಅವರು ಮಾತನಾಡಿ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಧನರಾಜ್ ಹಂಗರ್ಗಿ, ರಮೇಶ್ ಪಾಟೀಲ್, ಸೋಲ್ಪುರ್, ಚಂದು, ನಗರಸಭೆ ಸದಸ್ಯರಾದ ಶ್ರೀಮತಿ ಉಲ್ಲಾಸಿನಿ ಮುದಾಳೆ, ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಕ್ರೈಸ್ತ ಮುಖಂಡರು, ಗಣ್ಯರು, ಸೇವಕರು ಭಾಗಿಯಾಗಿದ್ದರು. ಕ್ರಿಸ್ಮಸ್ ಹಬ್ಬದ ನಿಮಿತ್ತದ ಚಂದದ ಡೆಕೋರೇಷನ್ ಗಮನ ಸೆಳೆಯುವಂತಿತ್ತು. ಆವರಣದಲ್ಲಿರುವ ಬೃಹತ್ ಕ್ರಿಸ್ಮಸ್ ಟ್ರೀ ಸೇರಿದಂತೆ ಇಡೀ ಚರ್ಚ್ ಅನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಸುಖ, ಶಾಂತಿ, ನೆಮ್ಮದಿಯ ಜೀವಿತ ಜೀವಿಸಬೇಕೆಂಬುದಾಗಿ ಲೋಕಕ್ಕೆ ಬಂದಿರತಕ್ಕಂತಹ ವಂದಿಸುತ್ತೇವೆ. ನಿನ್ನ ಪ್ರೀತಿ ನಮ್ಮ ಮೇಲೆ ಜಿಲ್ಲಾ ಮಿಲಿಟರಿ ಮುಖಾಂತರ ದಯಪಾಲಿಸಿಕೊಟ್ಟಿದ್ದೀವಿ ಅಂತಾನೆ. ಆ ರೀತಿಯಲ್ಲಿ ಜೀವನ ಮಾಡುವಂತ ಮನಸ್ಸು ನಮಗೆ ಕೊಡು. ನಿಲ್ಲದಿರ್ತಕ್ಕಂಥ ಪ್ರೀತಿಯನ್ನು ಪಡೆದುಕೊಂಡು ಆ ಒಂದು ಪ್ರೀತಿ ನಿನ್ನ ಜೊತೆ ಹಂಚಿಕೊಳ್ಳುವಾಗ ನನಗೆ ನಿಜವಾಗಿರ್ತಕ್ಕಂಥ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆ ರೀತಿಯಲ್ಲಿ ಜೀವನ ಮಾಡೋದಕ್ಕೋಸ್ಕರ ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂತ ಭಾಗ್ಯ ಪಡ್ತೇವೆ. ಎಲ್ಲರನ್ನ ಆಶೀರ್ವಾದ ಮಾಡು ದೇವ. ನಮ್ಮ ಪ್ರೀತಿಯನ್ನು ಪಡೆದುಕೊಂಡು ಆಶೀರ್ವಾದ ಪಡೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡು. ಎಲ್ಲರೂ ಕೂಡ ಮುಕ್ತಿ ಹೊಂದುವುದಕ್ಕೋಸ್ಕರ ಲೋಕಕ್ಕೆ ನೀನಾಗಿ ಬಂದಿದ್ದೀವಿ ಕರ್ತನೆ. ನಾವೆಷ್ಟು ಕೊಟ್ಟರು ಕೂಡ ಕಡಿಮೆ ರಕ್ಷಕ. ಈ ಸಂದರ್ಭದಲ್ಲಿ ಕಾಣಿಕೆ ಕೊಡೋದು ಮಾತ್ರವಲ್ಲ,
ನಮ್ಮ ದೇಹವನ್ನು ನಿನ್ನ ಸತ್ಯವನ್ನು ಮಾತ್ರ ಹೆಚ್ಚಿಸುತ್ತಾ ಮತ್ತು ನಾವು ಬರ್ತೀವಿ ನಮ್ಮ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಎಲ್ಲರನ್ನ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. 2024ನೇ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ, ಆನಂದದಿಂದ, ಸಂತೋಷದಿಂದ ಆಚರಿಸುವಂಥ ಕೃಪೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ವಂದನೆ ಹೇಳ್ತೇವೆ. ಇವತ್ತಿನ ದಿವಸದಲ್ಲಿ ಸಾವಿರಾರು ಜನರು ಆರಾಧನೆಗೆ ಬಂದು ಆರಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಕ್ರಿಸ್ಮಸ್ ಹಬ್ಬ ನಿಜವಾಗಲೂ ನಮ್ಮೆಲ್ಲರಿಗೆ ಶಾಂತಿ, ಸಮಾಧಾನ, ಒಳ್ಳೆಯ ಆರೋಗ್ಯ ತರಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರ್ತದೆ. ಮತ್ತು ಕ್ರಿಸ್ಮಸ್ ಹಬ್ಬ ಅಂದರೆ ನಾವೆಲ್ಲರೊಟ್ಟಿಗೆ ಬೆರೆತು ಬಾಳುವಂಥದ್ದು ಮತ್ತು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಆತನಿಗೋಸ್ಕರ ಜೀವಿಸುವಂಥದ್ದೇ ಈ ಕ್ರಿಸ್ಮಸ್ ಹಬ್ಬದ ಮುಖ್ಯ ಒಂದು ಉದ್ದೇಶ, ಅರ್ಥ ಆಗಿದೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಯಾರೂ ದುಃಖಿತರಾಗಬಾರ್ದು. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಯಾರೂ ಕಷ್ಟಕ್ಕೊಳಗಾಗಬಾರ್ದು. ಎಲ್ಲರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾರೆ. ಆ ಯೇಸು ಕ್ರಿಸ್ತರ ಬೆಳಕು, ಶಾಂತಿ, ಸಮಾಧಾನ ಬೀದರ್ ನಗರದ ಎಲ್ಲ ಜನತೆಯಲ್ಲಿ ಸದಾಕಾಲಕ್ಕೂ ನೆಲೆಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಪ್ರತಿ ವರ್ಷದಕ್ಕಿಂತ ಈ ವರ್ಷದ ಈ ಕ್ರಿಸ್ಮಸ್ ಡೆಕೋರೇಷನ್ ಬಹಳ ಅದ್ಭುತವಾಗಿದೆ. ಅನೇಕ ಯವನಸ್ಥ ಮಕ್ಕಳು ಇದಕ್ಕೆ ಶ್ರಮಿಸಿದ್ದಾರೆ. ದೇವರವರನ್ನು ಆಶೀರ್ವಾದ ಮಾಡಲಿ. ಒಂದು 10,000 ಪೀಪಲ್ ಬಂದಿರಬೇಕು, 8 to 10,000 ಪೀಪಲ್. ರೆವರೆಂಡ್ ನೆಲ್ಸನ್ ಸುಮಿತ್ರಾ, ಜಿಲ್ಲಾ ಮೇಲ್ವಿಚಾರಕರ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್, ಬೀದರ್. ಥ್ಯಾಂಕ್ ಯು. ಮೊದಲನೇ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೇನೆ. ಯಾಕಂದರೆ ಇವತ್ತು ಇಡೀ ವಿಶ್ವನಲ್ಲಿ ಕ್ರಿಸ್ಮಸ್ ಹಬ್ಬ ಇದೆ, ಕ್ರಿಸ್ಮಸ್ ಫೆಸ್ಟಿವಲ್ ಇದೆ. ಮತ್ತು ನಾನು ಬಂಡಪ್ಪ ಸಾಹೇಬರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರು, ಸುಮಾರು ಕೌನ್ಸಿಲರ್ಸು ಇಲ್ಲಿ ಮೆಥಡಿಸ್ಟ್ ಚರ್ಚ್ನಲ್ಲಿ ಪ್ರೇಯರ್ನಲ್ಲಿ ನಾವು ಭಾಗಿಸಿದೆವು. ಅದು ಸಲುವಾಗಿ ಯಾಕೆ ಇಡೀ ವಿಶ್ವನಲ್ಲಿ ಮತ್ತು ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲರಿಗೆ ಒಳ್ಳೆಯದು ಆಗಲಿ, ಎಲ್ಲರದು ಒಳ್ಳೆಯದು ಡ್ರೀಮ್ ಆಗಲಿ. सभी के सपने और नौजवानों के, किसानों के, पूरी बीदर की जनता के सपने अच्छे होंगे और तरक्की करेंगे. बीदर डिस्ट्रिक्ट प्यार, मोहब्बत, विश्वास, क्राइस्ट समाज बोलो तो सबसे पहले प्यार, मोहब्बत, पीसफुल बोल के इनका इतिहास रहा है. इसके लिए मैं पूरी बीदर की जनता को मेरी क्रिसमस बहुत को सभी को शुभकामनाएं. ಸಮಸ್ತ ನಾಡಿನ ಜನತೆಗೆ ಹಾಗೂ ಬೀದರ್ ಜಿಲ್ಲೆಯ ವಿಶೇಷವಾಗಿ ಕ್ರೈಸ್ತ ಬಾಂಧವರಲ್ಲಿ ನಾನು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಯಾವ ರೀತಿ ಇವತ್ತು ಇಡೀ ವಿಶ್ವದಲ್ಲೇ ಒಂದು ರೀತಿಯಿಂದ ಶಾಂತಿ ಸಾರಿದಂಥ ಒಂದು ಯೇಸು ಕ್ರಿಸ್ತನವರ ಜನ್ಮದಿನ ಇವತ್ತು ಅವರ ಒಂದು ಇದರಲ್ಲಿ ಇವತ್ತು ಇಡೀ ವಿಶ್ವ ಏನದಲ್ಲ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾಯಿದೆ. ಅದು ವಿಶೇಷವಾಗಿ ನಾವು ಇಲ್ಲಿ ಬೀದರ್ನಲ್ಲಿ ಮೆಥಡಿಸ್ಟ್ ಚರ್ಚಲ್ಲಿ ನನಗನ್ಸ್ಮಟ್ಟಿಗೆ ನಾನು ಸುಮಾರು 25 ವರ್ಷಕ್ಕಿಂತ ಮೊದಲಿಡ್ದು ಈ ದೇವರ ವಾಕ್ಯ ಕೇಳ್ಕೊತ ಸುಮಾರು 2ರಿಂದ 2.5 ತಾಸು ಇಲ್ಲಿ ಕೂತ್ಕೊಂಡು ಇವರೆಲ್ಲರ ಜೊತೆಯಲ್ಲಿ ಇರೋಂಥ ಒಂದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಎಲ್ಲರೂ ಅಣ್ಣ ತಮ್ಮರಿಗಿಂತ ಹೆಚ್ಚಿಗೆ ಬಾಂಧವ್ಯನಿಂದ ಏನದಲ್ಲ ನಾವು ಬೀದರ್ನಲ್ಲಿ ಇರ್ತಾಯಿದ್ದೀವಿ. ಅದಕ್ಕೆ ಸಮಸ್ತ ಜನರಲ್ಲಿ ಮತ್ತು ವಿಶೇಷವಾಗಿ ನಾನು ಯೇಸು ಕ್ರಿಸ್ತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ಕೊಟ್ಟು ದಯಪಾಲಿಸಲಿ ಅಂಥೇಳಿ ಮತ್ತೊಂದು ಸಲ ಸಮಸ್ತ ಜನರಿಗೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಸಮಸ್ತ ಕ್ರೈಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಡೀ ಲೋಕದ ರಕ್ಷಕನು, ಇಡೀ ದೇಶಕ್ಕೆ ಮಾದರಿಯಾದ ಒಂದು ಕ್ರಿಸ್ಮಸ್ ಹಬ್ಬವು ಲೋಕದ ರಕ್ಷಕನು ನಮಗೋಸ್ಕರ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಧಾರೆ ಎರೆದು, ನಾವು ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದರು, ಪ್ರಾಣವನ್ನು ಧಾರೆ ಎರೆದು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಂಥ ನಿಜವಾದ ದೇವರ ಒಂದು ಬರ್ತ್ಡೇ ಇವತ್ತು ಹುಟ್ಟಿನ ಹಬ್ಬವು ಇಡೀ ಜಗತ್ತು ಒಂದು ದೊಡ್ಡದಾಗಿ ಹಬ್ಬ ಆಗಿದೆ. ಅದಕ್ಕೆ ನಾವು ಎಲ್ಲರಿಗೆ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಅನಿಲ್ ನೋಡೋದ, ನಾನು ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು.